ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದಿ ಪಿ ಸಿ ಲಾಗ್ಸ್ 2000 ಯೂಟ್ಯೂಬ್ ಚಾನಲ್. ಹೇಗಿದ್ರಿ ಎಲ್ಲ ಕನ್ನಡಿಗರು? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಲಾಗಲ್ಲಿ ನಾವು ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ಸ್ಥಳದಾದಂತಹ ಇಡೀ ಏಷ್ಯಾದಲ್ಲಿ ಅತ್ಯಂತ ಶುದ್ಧ ಗಾಳಿ ಸಿಗೋ ಒಂದು ಸ್ಥಳಕ್ಕೆ ನಾವಿವತ್ತು ಹೊರಟಿದ್ದೀವಿ. ಅದು ಯಾವುದಪ್ಪ ಅಂತಂದ್ರೆ ಸ್ನೇಹಿತರೆ, ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಕಪ್ಪತಗುಡ್ಡ ವನ್ಯಜೀವಿ ಧಾಮಕ್ಕೆ ನಾವಿವತ್ತು ಹೊರಟಿದ್ದೀವಿ. ಬನ್ನಿ, ಆ ಕಪ್ಪತಗುಡ್ಡ ಹೇಗಿದೆ, ಅಲ್ಲಿ ಏನು ವಿಶೇಷತೆ, ಯಾವ ರೀತಿ ಅದರ ಒಂದು ವ್ಯೂ ಇದೆ ಅಂತ ತೋರಿಸ್ತೀನಿ. ಬೆಂಗಳೂರಿಂದ ಊರಿಗೆ ಬರ್ತಿರ್ತೀವಿ. ಸೊ ಬರೋದ 4 ದಿನ, ಬಂದಾಗ ಒಂದು 2 ದಿನ ಈ ಥರ ಸುತ್ತಮುತ್ತ ನಮ್ಮ ಹಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಒಂದಿಷ್ಟು ಯಾವ ಪ್ರಸಿದ್ಧಿ ಸ್ಥಳಗಳಿರ್ತಾವೆ ಅಲ್ಲಿ ಹೋಗೋದು ನಮಗೊಂಥರ ಅದ ಎಂಟರ್ಟೈನ್ಮೆಂಟ್ ಇದ್ದಂಗೆ. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ನ್ಯಾಗ ಅವನು ಜೀವನ ಮಾಡಿ ಸಾಕಾಗಿರುತ್ತೆ. ಒಂದು 3-4 ದಿನ ಊರ ಕಡೆ ಬಂದಾಗ ಈ ಥರ ಫ್ರೆಶ್ ಗಾಳಿ ತೊಗೊತಾ ಇದ್ರೆ ಅದರಲ್ಲಿರೋ ಸುಖನೇ ಬೇರೆ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೀವಿಲ್ಲಿ ನೋಡ್ಬೋದು, ನಮ್ಮ ತಮ್ಮ ಅದನ್ನು ಲಾಸ್ಟ್ಗೆ ಮಿಡಲಲ್ಲಿ ನಮ್ಮ ದೋಸ್ತ ರಮೇಶ, ಮುಂದೆ ನಾನು ಗಾಡಿ ಹೊಡಿತಾ ಇರೋದು. 3 ಸೀಟ್ ಆ್ಯಕ್ಚುಲಿ ಹೊಡಿಬಾರ್ದು, ಊರ ಕಡೆ ನಡೆಯುತ್ತೆ. ಸೊ ನಮ್ಮ ಪಯಣ ಗದಗ ಜಿಲ್ಲೆಯ ಕಪ್ಪತಗುಡ್ಡದ ಹತ್ರ. ನೀವು ಸ್ಟೇ ಟ್ಯೂನ್ ಆಗಿ ನೋಡ್ತಾ ಇರಿ. ಮುಂದೆ ಕಪ್ಪತಗುಡ್ಡದ ಒಂದು ವ್ಯೂ ನಿಮಗೆ ತೋರಿಸ್ತಾ ಹೋಗ್ತೀವಿ. ನೀವಿಲ್ಲಿ ನೋಡ್ಬೋದು ಹಳ್ಳಿಯ ವಾತಾವರಣ ಯಾವ ರೀತಿ ಇದೆ ಅಂತಂದು. ದನ ಕರುಗಳು, ಸುತ್ತಮುತ್ತ ಗಿಡಗಳು, ಪರಿಶುದ್ಧವಾದ ಗಾಳಿ. ಇನ್ನೇನು ಬೇಕ್ರಿ ಜೀವನಕ್ಕೆ? ಇಷ್ಟು ಸಾಕಲ್ಲ. 4 ತಿಂಗಳು ಬೆಂಗಳೂರಾಗ ಕೆಲಸ ಮಾಡಿ 4 ದಿನ ಊರಿಗೆ ಹೋದಾಗ ಸಿಗೋ ಖುಷಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನೋಡ್ರಿ. ಹಿಂಗೆ ಬುತ್ತಿ ಗಿತ್ತಿ ಎಲ್ಲ ತಗೊಂಡು ಹೊರಟೀವ್ರಿ. ನೋಡೋಮು, ನಿಮಗೆಲ್ಲ ಬುತ್ತಿ ಒಳಗೆ ಏನೇನೈತಿ ಅಡಿಗೆ ಎಲ್ಲ ತೋರಿಸ್ಕೋತ ಹೋಗ್ತೀನಿ ರೀ. ಹೋಗುವಾಗ ನಮ್ಮ ಕಡೆ ಹಳ್ಳಿ ಕಡೆ ಹೆಂಗೆ ಗೊತ್ತಲ್ರಿ ನಿಮಗೆ, ಎಲ್ಲಾರ ಹೊರಟ್ರಂದ್ರೆ ಹೊರಗಡೆ ಏನು ತಿನ್ನಬಾರ್ದಂತಂದು ಅವುಗಳೆಲ್ಲ ಈಗ ಬುತ್ತಿ ಕೊಟ್ಟು ಕಳಿಸಿಬಿಡ್ತಾರೆ. ಹಿಂಗಾಗಿ ನಾವು ಬುತ್ತಿ ತೊಗೊಂಡು ಬಂದೀವ್ರಿ. ಅಲ್ಲೇ ಎಗ್ರೇಸು ಅವು ಇವನ್ನ ತೊಗೊಂಡು ಅದ್ರ ಜೊತೆ ಬುತ್ತಿ ಜೊತೆ ಹೊಡಿತಾ ಇದ್ರೆ ಅವನು ಅದ್ರ ಮಜಾನ ಬೇರೆ. ಇಂಥ ನೇಚರ್ದಾಗ ಕುಂತು ಊಟ ಮಾಡಿದ್ರೆ 4 ಮಂದಿ ಜೊತೆ ಸೇರಿ ಹರಟಿ ಹೊಡೆದ್ರೆ ಅದ್ರದಲ್ಲಿ ಇರ್ತಕ್ಕಂಥ ಸಿಗೋ ಮಜಾ ಎಲ್ಲಿ ಸಿಗಲ್ಲ ಅಂತ ಹೇಳ್ಬೋದು. ಕೋಟಿ ಕೊಟ್ಟರು ಸಿಗಲ್ಲ. ಹೊರಟಿದ್ದೀವಿ. ಅದು ನಮ್ಮ ಹಳ್ಳಿಯಿಂದ 4 ಅವರ್ ಜರ್ನಿ ಐತಿ. ರೋಡ್ ಸ್ವಲ್ಪ ಹಂಗೋ ಹಿಂಗೆ ಐತಿ, ಎವರೇಜ್ ಐತಿ. ಹಿಂಗಾಗಿ 4 ಅವರ್ ತೋರ್ಸತ್ರಿ. ಹೈವೇ ಆಗಿದ್ರೆ 2 ಅವರ್ದಾಗ ಹೋಗ್ಬೋದಾಗಿತ್ತು. ಇದಕ್ಕೇನಂತೀರಿ, ನಿಮ್ಮ ಅನಿಸಿಕೆ ಹೇಳ್ರಿ. ನಾವಿವಾಗ ಎಂಟರ್ ಆಗಿದ್ದೀವಿ ಕಪ್ಪತಗುಡ್ಡ. ಇನ್ನು ಹಂಗೆ ಹೋಗ್ತಾ ಹೋಗ್ತಾ ನಮ್ಮದು ಒಂದಿರಲಿ, ಒಂದು ಪೋಸ್ ಇರಲಿ ಅಂತಂದು ನಮ್ಮ ತಮ್ಮ ಒಂದು ಫೋಟೋ ಹೊಡಿಯಪ್ಪ ಅಂತಂದ. ಹಿಂಗಾಗಿ ಒಂದು ವಿಡಿಯೋ ಮಾಡಿದ್ದೀನಿ ರೀ ಒಂದು. ನೀವಿಲ್ಲಿ ನೋಡ್ಬೋದು ಕಪ್ಪತಗುಡ್ಡ ವನ್ಯಜೀವಿ ಧಾಮ ಎಂಟ್ರನ್ಸ್ ಇದೆ ನೋಡ್ರಿ. ಇನ್ನು ನಮ್ಮದು ಒಂದಿರಲಿ ಅಂತಂದು ನಾವು ಒಂದು ಪೋಸ್ ಕೊಟ್ಟಿವ್ರಿ ಕ್ಯಾಮ್ರಾಕ್ಕೆ. ಅದು ಹಿಂಗೆ ಬಂದೈತಿ. ಏನಾರ ಆ್ಯಕ್ಷನ್ ಒಳಗೆ ಒಂದು ಸ್ವಲ್ಪ ಏನಾರ ಮಿಸ್ಟೇಕ್ ಆಗಿದ್ರೆ ಸಹಕರಿಸ್ಕೋಬೇಕು. ರಮೇಶ್ ನಮ್ಮ ಫ್ರೆಂಡ್ ಯಾಕವ ವಿಡಿಯೋ ಮಾಡ್ಕೊಲಿಲ್ಲ ಅಂತಂದ್ರೆ ಅವ ಮಾಡ್ಕೊನಲ್ರಿ, ನಾಚಾಡ್ತಾನವ. ಸ್ವಲ್ಪ ನಾಚಿಕೆ ಸ್ವಭಾವ ರೀ, ನಾಚಿಕೆ ಸ್ವಭಾವ ಐತೆ ಅವಾಗ, ಹಿಂಗಾಗಿ ಮಾಡಿಲ್ರಿ. ಕಪ್ಪತಗುಡ್ಡ ಎಂಟ್ರನ್ಸ್ ಸ್ಟಾರ್ಟ್ ಆಯ್ತು ರೀ. ಒಳಗಡೆ ಈ ರೀತಿ ವ್ಯೂ ಇದೆ ನೋಡ್ರಿ, ನೀವು ನೋಡ್ಬೋದು ಸುತ್ತಲೂ ಗುಡ್ಡ. ಹಿಂಗಾಗಿ ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ಒಂದು ವನ್ಯಜೀವಿ ಧಾಮವನ್ನಾಗಿ ಸಂರಕ್ಷಿತ ಅರಣ್ಯ ಎಂದು ಘೋಷಿಸೈತ್ರಿ. ಯಾವರ ಕಾಡು ಪ್ರಾಣಿಗಳು ಸಿಗ್ತಾವನೋ ಅಂತಂದು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೊರಟಿವ್ರಿ. ದಾರ ನೋಡ್ಕೊಂತ. ಸದ್ಯಕ್ಕಂಕರು ಯಾವ ಕಾಡು ಪ್ರಾಣಿ ಸಿಕ್ಕಿಲ್ರಿ. ನೋಡೋ ಮುಂದೆ ಏನಾದರೂ ಸಿಗ್ಬೋದೇನೋ ಅಂತಂದು ನೀವು ನೋಡ್ತಾ ಇರ್ರಿ. ಸಿಗ್ಬೋದು, ಸಿಗದೇ ಇರ್ಬೋದು, ಯಾವನಿಗೆ ಗೊತ್ತು. ಸೊ ರಮೇಶ್ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಈ ಮಠ ಮಧ್ಯಾಹ್ನದಾಗ ಯಾವ ಪ್ರಾಣಿಲಿ ಅಂತಂದು ಅವ ಅಂತನ್ರಿ. ನಾವು ಹಂಗೆ ಬಿಗಿ ಮೇಲೆ ಹೊರಟಿವ್ರಿ. ಯಾವ ಪ್ರಾಣಿ ಸಿಗ್ತಾವಂತಂದು ಅಲ್ಲಿ ದೂರಿಂದ ನೀವು ನೋಡ್ಬೋದು ನವಿಲು ಕಾಂತ ನೋಡ್ರಿ. ನವಿಲು ಬೇಗ ಒಳಗೆ ಹೊರತು ಅದು ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ನೋಡೋಮ್ ತಡ್ರಿ. ನಾವಂಕರು ಕ್ಯಾಮ್ರಾ ಜೂಮ್ ಹಾಕಿ ನೋಡಾಗುತ್ತೀವಿ. ಅಲ್ಲಿ ಹೋತ್ರಿ, ಅದು ಒಳಗಡೆ ನಿಮ್ಗೆ ಕಾಣಿಸುತ್ತಲ್ಲೇ ನವಿಲು ದೂರಿಂದ ಸಿಕ್ತು. ಕಾಡು ಪ್ರಾಣಿ ಸಿಗಲಿಲ್ಲ ಅಂದ್ರೆ ಸದ್ಯಕ್ಕೆ ನವಿಲಂತೂ ಸಿಕ್ತ್ರಿ.
ಇನ್ನು ಕಪ್ಪದ ಗುಡ್ಡ ಎಂಟ್ರ್ ಆದ ತಕ್ಷಣ ನಮಗೆ ಹೊಟ್ಟೆ ಭಾಳ ಹಸ್ತಿತ್ತು ರೀ. ನಮ್ಮವು ಬುತ್ತಿ ಕೊಟ್ಟು ಕಳಿಸಿದ್ ನನ್ನೆಲ್ಲ ಊಟ ಮಾಡಿದ್ವಿ. ಹಂಗೆ ಒಳಗಡೆ ಪಾರ್ಕ್ ಇತ್ತು. ಒಳಗಡೆ ಏನೈತೆ ಅಂತಂದು ಎಂಟ್ರ್ ಆದಿವಿ ರೀ. ಈ ಥರ ವ್ಯೂ ಇತ್ತು ಎಂಟ್ರೆನ್ಸು. ನಾವು ಕನ್ಫ್ಯೂಸ್ ಆದ್ವಿ ಏನಿದು ಹಿಂಗೆ ಅಂತಂದು. ಆಮೇಲೆ ಗೊತ್ತಾಯ್ತು ರೀ ನಮಗೆ ಆ್ಯಕ್ಚುಲಿ ನಾವು ಹೋಗಿರೋ ಪ್ಲೇಸ್ ರಾಂಗ್ ಅಂತ ಆಮೇಲೆ ಗೊತ್ತಾಯ್ತು ರೀ. ಆಮೇಲೆ ಗೊತ್ತಾಗಣ ಅಲ್ಲಿರೋರ್ನ ಒಬ್ಬರನ್ನ ಕೇಳಿದ್ದೀವಿ, ಇಲ್ಲೇ ಲೋಕಲ್ದವ್ರನ್ನ. ನೀವು ಆ ಕಡೆ ಹೋಗ್ಬೇಕಂದ್ರು ಆವಾಗ ನಾವು ಈ ಕಡೆ ಬಂದ್ವಿ. ನಾವೀಗ ಹೊರಡ್ತಾ ಇರೋದು ಕರೆಕ್ಟ್ ರೂಟ್ ನೋಡ್ರಿ. ಸೇಮ್ ಇವಾಗ ಕಪ್ಪದ ಗುಡ್ಡ ಎಂಟ್ರ್ ಆಗಿದ್ದೀವಲ್ಲ, ಈ ಒಂದು ಪ್ಲೇಸಿಗೆ ನಾವು ಬಂದಿದ್ವಿ. ಆ್ಯಕ್ಚುಯಲ್ ಪ್ಲೇಸ್ ಇದೆ ರೀ. ಇವಾಗ ಮೇಲೆ ಹೋಗಿ ನಿಮಗೆ ತೋರಿಸ್ತೀನಿ ಆ ಒಂದು ವ್ಯೂ ಹೆಂಗೈತಂದ್ರೆ ಕಾಳದು ಹೋಗ್ಬಿಡ್ತೀರಿ ನೀವು. ಇಡೀ ಏಷ್ಯಾದಾಗ ಅತ್ಯಂತ ಶುದ್ಧ ಗಾಳಿ ದೊರೆತಕ್ಕಂಥ ಸ್ಥಳ ಇದು. ನೀವು ಚೆಕ್ ಮಾಡಿರಿ, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಆಗಿದೆ ಕಪ್ಪದ ಗುಡ್ಡ. ನೀವು ನೋಡಿದ್ರೆ ಹೇಳ್ಬೋದು ಇನ್ನು ಇಲ್ಲಿ ಸಿಗಲಾರ್ದು ಎಲ್ಲಿ ಸಿಗುತ್ತೆ ರೀ. ಇನ್ನು ಗುಡ್ಡ ಹತ್ತಿ ಯಾಕೆ ಜಳ ಹೊಡ್ಯಾಕೂತ್ ನಮಗೆ. ಸೆಕೆ ಅಂತಾರಲ್ಲ ನಿಮ್ಮ ಕಡೆ, ಬೆಂಗಳೂರು ಕಡೆ ಸೆಕೆ ಅಂತಾರೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಜಳ ಅಂತೀವಿ ನಾವು. ಹಿಂಗಾಗಿ ಅಂಗಿ ಬಿಚ್ಚಿ ತಲೆ ಕೆಟ್ಟು ಹೊರಟೀವಿ ಗುಡ್ಡ ತಗೋಂತ ಹೊಂಟೀವಿ. ಗುಡ್ಡ ಭಾಳ ಎತ್ತರ ಐತಿ. ರಾಮಂಗುಡ ಆಟ ಆಡ್ಕೊಂತ ಹೊಂಟೀವಿ. ಇವಾಗ ಸ್ವಲ್ಪ ಕ್ಯಾಮ್ರಾ ಚೆಕ್ ಮಾಡಾಕತ್ತಾನ ರೀ ನಮ್ಮ ತಮ್ಮ ಹೆಂಗೆ ಬರುತ್ತಂತಂದು. ಅವನ ಮಕ ಅವನ ನೋಡಾಕತ್ತಾನ. ಇನ್ನು ನೀವು ಇಲ್ಲಿ ನೋಡ್ಬೋದು ಯಾವ ಥರ ಒಂದು ಗುಹಾಲಯ ಥರ ಐತ್ರಿ ಇದು ರೂಟ್. ಈ ಥರ ಮ್ಯಾಲೆ ಒಂದು ಗುಡಿ ಐತ್ರಿ. ಇಲ್ಲಿಂದ ವ್ಯೂ ಕಾಣತ್ರಿ, ನೋಡಾಕತ್ರಿ ಇವಾಗ ಹೆಂಗೈತೆ ಅಂದ್ರೆ. ಇದ ನೋಡ್ರಿ ಕಪ್ಪತ ಗುಡ್ಡ ಫೇಮಸ್. ಪ್ಯೂರ್ ಏರ್ ಇಲ್ಲೇ ಸಿಗುತ್ತೆ ನೋಡ್ರಿ. ಇಡೀ ಏಷ್ಯಾದಾಗ ಕಪ್ಪತ ಗುಡ್ಡ ಅಂದ್ರೆ ಇದಕ್ಕೆ ಫೇಮಸ್ ರೀ. ಇದೊಂದು ವನ್ಯಜೀವಿ ಧಾಮ. ಎಷ್ಟು ಚಂದ ಐತಲ್ಲ, ಕಮೆಂಟ್ ಮಾಡ್ರಿ ಹೆಂಗೈತಂತಂದು. ಹೆಂಗೈತ್ರಿ ನಮ್ಮ ಗದಗಿನ ಕಪ್ಪತ ಗುಡ್ಡ ನೀವು ನೋಡ್ಬೋದ್ರಿ. ಹಂಗೆ ನಮ್ಮದು ಒಂದು ವ್ಯೂ ನೋಡ್ರಿ. ನಾವು ಒಂದು ಇರಲಿ ಅಂತ ಒಂದು ಪೋಸ್ ಕೊಟ್ಟಿನಿ, ತಪ್ಪು ತಿಳ್ಕೊಬೇಡ್ರಿ. ಮನೆ ಹೊಟ್ಟೆಗೆ ಹಾಕೋರಿ ನೋಡ್ರಿ, ಈ ಥರ ಐತೆ ವ್ಯೂ. ಇನ್ನು ನೀವಿಲ್ಲಿ ನೋಡ್ಬೋದು ಮಂಗ್ಯ ಎಲ್ಲಿ ಹೋದ್ರು ನಮ್ಮ ಕಡೆ ಇರೋ ನೋಡ್ರಿ. ಉತ್ತರ ಕರ್ನಾಟಕದಾಗ ಎಲ್ಲಿ ಗುಡ್ಡ ಪಡ್ಕ ಅಂತಾವ ಅಲ್ಲಿ ಮಂಗ್ಯ ಜಾಸ್ತಿ ಇರ್ತಾವ್ರಿ. ಇವು ಸ್ವಲ್ಪ ಡೇಂಜರ್ ರೀ. ಇವು ಅಟ್ಯಾಕ್ ಮಾಡ್ಬಿಡ್ತಾವೆ. ಏನರ ಬುತ್ತಿ ಗಿತ್ತಿ ತಂದಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾವೆ. ಹುಷಾರಿರ್ಬೇಕು. ಇನ್ನು ಹೇಳಿ ಕೇಳಿ ಗದಗ ಪವನ ವಿದ್ಯುತ್ ಶಕ್ತಿಗೆ ಉತ್ಪಾದಿಸೋಕ್ಕೆ ಫೇಮಸ್ಸು. ಸೊ ಹಿಂಗಾಗಿ ನೀವು ವಿದ್ಯುತ್ ಫ್ಯಾನನ್ನು ಇಲ್ಲಿ ನೋಡ್ಬೋದು. ಎಷ್ಟು ದೊಡ್ಡ ಇರ್ತಾವಂದ್ರೆ ನೋಡೋಕೆ ದೂರಿಂದ ಸಣ್ಣ ಕಂಡು ಮುಂದೆ ಹೋಗ್ತೀವಿ. ಮುಂದೆ ಹೋದ್ರೆ ಇನ್ನೂ ಇಷ್ಟು ದೂರದಿಂದನೇ ಇಷ್ಟು ದೊಡ್ಡ ಕಾಣ್ತಾವ್ರಿ ಇವು. ಮುಂದೆ ಹೋದ್ವಿ ಅಂದರೆ ಎಂತೆಂಥವು ಇರಬಾರ್ದು ಅಂತ. ಇನ್ನು ಹೇಗಿತ್ತು ಈ ಒಂದು ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.